ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬ್ಲ್ಯಾಕ್ ಅಂಡ್ ವೈಟ್ ಕಾಲದಿಂದ ಹಿಡಿದು ಇಂದಿನವರೆಗೂ ಕನ್ನಡ ಸಿನಿಮಾ ರಂಗದಲ್ಲಿ ಚಾಲ್ತಿಯಲ್ಲಿರುವ ಪ್ರಣಯ ರಾಜ ಅಂದ್ರೆ ಅದು ನಟ ಶ್ರೀನಾಥ್ ಮಾತ್ರ. 1967ರಲ್ಲಿ ತೆರೆ ಕಂಡ ಲಗ್ನ ಪತ್ರಿಕೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ನಟ ಶ್ರೀನಾಥ್ 5 ದಶಕಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ದೊಡ್ಡ ಸಾಧನೆ ಮಾಡಿದ್ದಾರೆ. ಸಿನಿಮಾಗಳಲ್ಲಿ ಹೀರೋ ಆಗಿ, ಪೋಷಕ ನಟನಾಗಿ, ಕೊನೆಗೆ ಸೀರಿಯಲ್ಗಳಲ್ಲೂ ನಟಿಸಿ ಮನೆ ಮಾತಾದ ನಟ ಇವರು. ತೆರೆ ಮೇಲೆ ಪ್ರಣಯ ರಾಜ ಅಂತ ಖ್ಯಾತಿ ಪಡೆದಿದ್ದ ನಟ ಶ್ರೀನಾಥ್ ನಿಜ ಜೀವನದಲ್ಲೂ ಪ್ರಣಯದಲ್ಲಿ ರಾಜನೇ ಆಗಿದ್ರು. 4ನೇ ಕ್ಲಾಸ್ನಲ್ಲಿರುವಾಗಲೇ ಕ್ಲಾಸ್ಮೇಟ್ ಹುಡುಗಿಯನ್ನ ಇಷ್ಟಪಟ್ಟಿದ್ದ ಶ್ರೀನಾಥ್ ಮನಸಾರೆ ಮೆಚ್ಚಿದ ಹುಡುಗಿಗಾಗಿ ಮನೆ ಬಿಟ್ಟು ಹೋಗಿದ್ರು. ನಟ ಶ್ರೀನಾಥ್ ಅವರ ಸಿನಿಮಾ ಜರ್ನಿ ಬಗ್ಗೆ ಬಹುತೇಕರಿಗೆ ಗೊತ್ತಿದೆ, ಆದರೆ ಇವರ ಲವ್ ಸ್ಟೋರಿ ಬಗ್ಗೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಯಾಕಂದ್ರೆ ತಮ್ಮ ಪ್ರೇಮ ಪುರಾಣದ ಬಗ್ಗೆ ಶ್ರೀನಾಥ್ ಎಲ್ಲೂ ಹೇಳ್ಕೊಳ್ಳದೆ ಗುಟ್ಟಾಗಿಟ್ಟಿದ್ರು. ಇವತ್ತು ನಟ ಶ್ರೀನಾಥ್ ಅಂದ್ರೆ ನಿಮ್ಮೆಲ್ಲರ ಪಾಲಿಗೆ ಅವರೊಬ್ಬ ಸ್ಟಾರ್ ನಟ. ಆದರೆ ಅವರ ವೈಯಕ್ತಿಕ ಬದುಕಿನ ಕಥೆ ಕೇಳಿದ್ರೆ ನಿಜಕ್ಕೂ ಕರುಳು ಕಿತ್ತು ಬರುತ್ತೆ. ಅಮ್ಮನ ಮಡಿಲಲ್ಲಿ ಬೆಳಿಬೇಕಿದ್ದ ಮಗ ಅಪ್ಪನ ತೋಳಲ್ಲಿ ಬೆಳೆದಿದ್ರು. ತಾಯಿಗೆ ಬರಬಾರದ ಕಾಯಿಲೆ, ಹೆತ್ತವಳ ಮುಖ ನೋಡುವಂತಿಲ್ಲ. ಅಮ್ಮನನ್ನ ನೋಡ್ತೀನಿ ಅಂತ ಹಠ ಮಾಡಿದ್ರು ಯಾರೊಬ್ರು ಹೆತ್ತವಳ ಮುಖ ತೋರಿಸ್ತಿರ್ಲಿಲ್ಲ. ನಟ ಶ್ರೀನಾಥ್ ಅವರ ಕಣ್ಣೀರ ಬದುಕಿನ ಕಥೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ನಟ ಶ್ರೀನಾಥ್ ಹುಟ್ಟಿದ್ದು ಡಿಸೆಂಬರ್ 28, 1943ರಲ್ಲಿ. ಇವರ ಹುಟ್ಟು ಹೆಸರು ನಾರಾಯಣ ಸ್ವಾಮಿ, ತಂದೆ ಹೆಸರು ರಾಮಶಾಸ್ತ್ರಿ, ತಾಯಿ ಲಲಿತಾ. ನಟ ಶ್ರೀನಾಥ್ ಚಿಕ್ಕ ವಯಸ್ಸಿನಿಂದಲೇ ಕಷ್ಟ ಅನುಭವಿಸಿಕೊಂಡು ಬಂದವರು. ಮಕ್ಕಳಿಗೆ ತಂದೆ ಪ್ರೀತಿಗಿಂತ ತಾಯಿ ಪ್ರೀತಿ ಒಂದು ಕೈ ಮೇಲೆ, ಹೆತ್ತವಳ ಎದೆ ಹಾಲಿಗಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಬಿಡಿ. ಆದರೆ ನಟ ಶ್ರೀನಾಥ್ಗೆ ಈ ಭಾಗ್ಯ ಸಿಗಲೇ ಇಲ್ಲ. ಶ್ರೀನಾಥ್ ಅವರ ತಾಯಿಗೆ ಬರಬಾರದ ಕಾಯಿಲೆ ಬಂದಿತ್ತು. ಕ್ಷಯ ರೋಗದಿಂದಾಗಿ ನಿತ್ಯ ನರಳಾಡ್ತಾ ಇದ್ರು. ಹೀಗಾಗಿ ಹೆತ್ತವಳ ಹತ್ತಿರ ಇವರನ್ನ ಬಿಟ್ಟಿರಲಿಲ್ಲ. ಅಮ್ಮನಿಗಾಗಿ ಆ ಪುಟ್ಟ ಕಂದಮ್ಮ ಬಿಕ್ಕಿ ಅಳ್ತಾ ಇದ್ರು. ಏನೂ ಮಾಡದ ಅಸಹಾಯಕತೆಯಲ್ಲಿದ್ರು ಇವರ ತಂದೆ. ಎಲ್ಲಿ ಹೆತ್ತವಳ ಬಳಿ ಬಿಟ್ರೆ ಅವರಿಗಿರೋ ಕಾಯಿಲೆ ಮಗನಿಗೂ ಅಂಟ್ಕೊಳ್ಳುತ್ತೆ ಅನ್ನೋ ಭಯ. ಈಗೀಗೆಲ್ಲ ಕ್ಷಯ ರೋಗಕ್ಕೆ ಔಷಧಿಗಳಿದೆ, ಆದ್ರೆ ಮೊದಲು ಹಾಗಿರ್ಲಿಲ್ಲ. ಕ್ಷಯ ರೋಗವನ್ನ ಅಂಟು ಕಾಯಿಲೆ ಅಂತಾನೆ ಕರೆಯೋರು. ಈ ಕಾರಣಕ್ಕೂ ಇನ್ನೇನೂ ಗೊತ್ತಿಲ್ಲ. ಹೆತ್ತವಳ ಬಳಿ ಪುಟ್ಟ ಮಗುವಾಗಿದ್ದ ಶ್ರೀನಾಥ್ ಅವರನ್ನ ಬಿಡ್ತಾ ಇರಲಿಲ್ಲ. ಅಮ್ಮನ ಸ್ಥಾನವನ್ನ ತುಂಬಿದ ರಾಮಶಾಸ್ತ್ರಿಯವರು ಫೀಡಿಂಗ್ ಬಾಟಲ್ ಇಟ್ಕೊಂಡು ಹಾಲು ಕೊಡಿಸ್ತಾ ಇದ್ರು. ತಂದೆ ಮನೆಯಲ್ಲಿ ಮಗನನ್ನ ನೋಡ್ಕೊಳ್ತಾ ಇದ್ರೆ ತಾಯಿ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ರು. ಶ್ರೀನಾಥ್ರನ್ನ ಶನಿವಾರ ಮತ್ತು ಭಾನುವಾರ ಮಾತ್ರ ತಾಯಿ ಬಳಿ ಕರ್ಕೊಂಡು ಹೋಗ್ತಾ ಇದ್ರು. ಅದು ಕೆಲವೇ ಗಂಟೆ ಮಾತ್ರ ಹೆತ್ತವಳ ಮುಖ ನೋಡಬೇಕಿತ್ತು. ಆತ್ಮಿಕರೇ, ಹೀಗೆ ಅಮ್ಮನ ಆರೈಕೆಗಿಂತ ಅಪ್ಪನ ಆರೈಕೆಯಲ್ಲೇ ಹೆಚ್ಚು ಬೆಳೆದ ನಟ ಶ್ರೀನಾಥ್ಗೆ ಅಪ್ಪ ಅಂದ್ರೆ ಆಕಾಶದಷ್ಟು ಪ್ರೀತಿ. SSLC ಪಾಸ್ ಮಾಡಿದ ಶ್ರೀನಾಥ್ ಕಾಲೇಜ್ ಸೇರಿದ್ರು. ಆಗಿನೂ ಅವರಿಗೆ 16 ವರ್ಷ. ಆ ಟೈಮ್ ದಿಲ್ ದೇಕೆ ದೇಖೋ ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿ ಆಶಾ ಪರೇಖ್ ಹೀರೋಯಿನ್. ಮೊದಲ ಬಾರಿ ಆ ಸಿನಿಮಾ ನೋಡು ಬಂದ ಮೇಲೆ ರಾತ್ರಿ ಎಲ್ಲ ನಿದ್ದೆ ಮಾಡಿರಲಿಲ್ಲ. ಈ ಸಿನಿಮಾವನ್ನ 15 ಬಾರಿ ನೋಡಿದ್ರು. ಕೊನೆಗೆ 16ನೇ ಬಾರಿ ಸಿನಿಮಾ ನೋಡೋದಕ್ಕೆ ಹೋದಾಗ ಇಂಟರ್ವಲ್ ಮುಂಚೆ ಹೀರೋಯಿನ್ ಆಶಾ ಪರೇಖ್ ಅವರದ್ದು ಒಂದು ಕ್ಲೋಸ್ ಅಪ್ ಶಾಟ್ ಇದೆ. ಅದು ಹೀರೋನ ಕರೆಯುವ ಕ್ಲೋಸ್ ಅಪ್. ಇದನ್ನ ನೋಡಿ ಆಶಾ ಪರೇಖ್ ನನ್ನನ್ನೇ ಕರೀತಾ ಇದ್ದಾರೆ ಅಂತ ಮನದಲ್ಲೇ ಹುಚ್ಚು ಆಸೆ ಬೆಳೆಸ್ಕೊಳ್ತಾರೆ. 16 ಬಾರಿ ಸಿನಿಮಾ ನೋಡೋದಕ್ಕೆ ಹೋದ್ರು. ಪ್ರತಿ ಸಾರಿಯೂ ಕಣ್ಮುಚ್ಚದಂತೆ ನೋಡ್ತಾ ಇದ್ರು. ಕೇವಲ 16 ವರ್ಷಕ್ಕೇನೆ ನಟಿ ಪರೇಖ್ ನನ್ನವಳು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ನಾನು ಪ್ರೀತಿಸಿದ ಹುಡುಗಿಯನ್ನ ಪಡಿಲೇಬೇಕು ಅನ್ನೋ ಹಠಕ್ಕೆ ಬೀಳ್ತಾರೆ. ಸೀದಾ ಮನೆಗೆ ಹೋದವರೇ ಅಪ್ಪನ ಜೇಬಿನಲ್ಲಿದ್ದ ದುಡ್ಡು ತೆಗೆದುಕೊಂಡು ಬಾಂಬೆ ಟ್ರೈನ್ ಹತ್ತೇ ಬಿಡ್ತಾರೆ. ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಬಾಂಬೆ ಹೋದ ಮೇಲೆ ನಟಿಯನ್ನ ಮೀಟ್ ಆಗೋದು ಹೇಗೆ ಅನ್ನೋದು ಗೊತ್ತಿಲ್ಲ. ಆದರೆ ನಟ ಶ್ರೀನಾಥ್ ಮನಸ್ಸಲ್ಲಿದ್ದಿದ್ದು ಒಂದೇ, ನಾನು ಹೀರೋ, ಆಶಾ ಪರೇಖ್ ಹೀರೋಯಿನ್ ಅಂತ. ಹೀಗಾಗಿ ಅಪ್ಪನಿಗೆ ಒಂದು ಲೆಟರ್ ಬರೆದಿಟ್ಟು ಬಾಂಬೆಗೆ ಹೋಗಿದ್ರು. ಆತ್ಮಿಕರೇ, ಬಾಂಬೆಗೆ ಹೋಗೋವರೆಗೂ ನಟಿಯ ಆಸೆಯಲ್ಲಿ ಹೋಗಿದ್ದ ಶ್ರೀನಾಥ್ಗೆ ಬಾಂಬೆ ಮಣ್ಣಲ್ಲಿ ಕಾಲಿಡ್ತಿದ್ದಂತೆ ಸತ್ಯ ಗೊತ್ತಾಗಿತ್ತು. ಸುಮಾರು 2-3 ಗಂಟೆ ಬಾಂಬೆ ಬ್ರಿಡ್ಜ್ ಮೇಲೆ ಕಾದ್ ನಿಂತರು. ಮಾತನಾಡಿಸೋರು ಯಾರೂ ಇಲ್ಲ, ಗೊತ್ತು ಪರಿಚಯಸ್ಥರು ಮೊದಲೇ ಇಲ್ಲ. ಆಶಾ ಪರೇಖ್ಗೆ ಹೀರೋ ಆಗೋನು ನಾನು, ನನ್ನ ಯಾರೂ ನೋಡಲೇ ಇಲ್ಲ ಅಂತ ಬೇಜಾರಾಗಿ ಹೋಗ್ತಾರೆ. ಇದು ನನ್ನ ಬದುಕಲ್ಲ ಅನ್ನೋದು ಅರಿವಿಗೆ ಬರ್ತಿದ್ದಂತೆ ವಾಪಸ್ ಊರಿಗೆ ಬಂದ್ಬಿಡ್ತಾರೆ. ಬಾಂಬೆಯಿಂದ ಮನೆಗೆ ಬಂದ ಮಗನನ್ನ ನೋಡಿ ಅಪ್ಪ ಏನನ್ನು ಹೇಳೋದಿಲ್ಲ, ನೀನು ಎಲ್ಲಿ ಹೋಗೋದಿದ್ರು ಹೇಳ್ಬಿಟ್ಟು ಹೋಗು, ಹೇಳದೆ ಹೋಗಬೇಡ ಅಂತ ಮಗನನ್ನ ಕೂರಿಸ್ಕೊಂಡು ನೋವಲ್ಲಿ 2 ಮಾತನಾಡಿದ್ರು ಅಷ್ಟೇ. ಆಮೇಲೆ ನಟ ಶ್ರೀನಾಥ್ ಬಾಂಬೆಗೆ ಹೋಗೋದು ಏನು ನಿಲ್ಲಲಿಲ್ಲ. ಅದಾದ ಮೇಲೂ ಸುಮಾರು ಬಾರಿ ಬಾಂಬೆಗೆ ಹೋಗಿದ್ರು. ಆದರೆ ಒಂದು ಬಾರಿಯೂ ಆಶಾ ಪರೇಖ್ರನ್ನ ಮೀಟ್ ಮಾಡೋದಕ್ಕೆ ಆಗಲೇ ಇಲ್ಲ. ಆತ್ಮಿಕರೇ, ನಟ ಶ್ರೀನಾಥ್ ಅವರ ಲವ್ ಸ್ಟೋರಿ ಇಲ್ಲಿಗೆ ನಿಲ್ಲಲ್ಲ.
ಇವರು 4ನೇ ಕ್ಲಾಸ್ನಲ್ಲಿರುವಾಗಲೇ ಫಸ್ಟ್ ಲವ್ ಶುರುವಾಗುತ್ತೆ. ಆದರೆ ಚಿಕ್ಕ ವಯಸ್ಸಲ್ಲಿ ಹುಟ್ಟಿದ ಪ್ರೀತಿ ದೊಡ್ಡವರಾದ ಮೇಲೆ ಇರುತ್ತಾ ಹೇಳಿ. ಎಲ್ಲವನ್ನ ಮರೆತ ನಟ ಶ್ರೀನಾಥ್ ಮುಂದೆ ದೊಡ್ಡ ಹೀರೋ ಆದರು. ಬಹುಶಃ ಅದು 1969ರ ಟೈಮ್ ಅನ್ಸುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನಾಟಕ ನಡೀತಿತ್ತು. ಅಲ್ಲಿ ಒಂದು ಹುಡುಗಿಯನ್ನ ನೋಡ್ತಾರೆ. 3 ದಿನ ಬಿಟ್ಟು ಬಿಡದೆ ಮಾತನಾಡಿಸಿದ್ರು. ಆಮೇಲೆ ಸೀದಾ ಮಾತುಕತೆಯೇ. ಅವರು ಬೇರೆ ಯಾರೂ ಅಲ್ಲ, ಶ್ರೀನಾಥ್ ಪತ್ನಿ ಗೀತಾ. ಶ್ರೀನಾಥ್ ಹಾಗೂ ಗೀತಾ ದಂಪತಿಗೆ 1 ಗಂಡು 1 ಹೆಣ್ಣು, 4 ಜನರ ಸುಂದರ ಕುಟುಂಬ ಇವರದ್ದು. ಇಲ್ಲಿ ಒಂದು ವಿಷಯವನ್ನ ಹೇಳಲೇಬೇಕು. ಶ್ರೀನಾಥ್ಗೆ ತಮ್ಮ ಮಗಳ ಮದುವೆಯನ್ನ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದಿತ್ತು. ಹೀಗಾಗಿ ತಾವು ಕೂಡಿಟ್ಟಿದ್ದ ಎಲ್ಲ ಹಣವನ್ನ ಲೆಕ್ಕ ಹಾಕೊಂಡು ಮಗಳ ಮದುವೆಗೆ ರೆಡಿ ಮಾಡ್ತಾರೆ. ತಾವು ಅಂದ್ಕೊಂಡಂತೆ ಅದ್ಧೂರಿಯಾಗಿ ಮದುವೆ ಮಾಡೋದಿಕ್ಕೂ ಮುಂದಾಗ್ತಾರೆ. ಇನ್ನೇನು 1 ದಿನದಲ್ಲಿ ಮದುವೆ ಇದೆ ಅನ್ನೋ ಹೊತ್ತಲ್ಲಿ ಯಾರೋ ಶ್ರೀನಾಥ್ ಅವರ ಹಣವನ್ನ ಕದ್ಕೊಂಡು ಹೋಗ್ತಾರೆ. ಇದು ನಟ ಶ್ರೀನಾಥ್ ಬದುಕಲ್ಲಿ ದೊಡ್ಡ ಹೊಡೆತ ಕೊಡುತ್ತೆ. ಮಗಳ ಮದುವೆಗೆ ಇಟ್ಟಿದ್ದ ಎಲ್ಲ ಹಣ ಹೋಗ್ತಾ ಇದ್ದಂತೆ ಸಾಲ ಸೂಲ ಮಾಡಿ ಮದುವೆ ಮಾಡ್ತಾರೆ. ಆ ಸಾಲ ತೀರಿಸೋದಕ್ಕೆ ಶ್ರೀನಾಥ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆತ್ಮೀಯರೇ, ಶ್ರೀನಾಥ್ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.